ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ನಾನು ಯು ಕೆಲಿ ನನಗೆ ಜಾಬ್ ಹೆಂಗೆ ಸಿಕ್ತು ಅಂತ ಒಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಯು ಕೆಲಿದ್ದೀನಿ ಈಗ. ಸ್ಕಾಲರ್ಶಿಪ್ ಸಿಕ್ಕಿತ್ತು, ಸ್ಕಾಲರ್ಶಿಪ್ ಸಿಕ್ಕಾಯಿತು. ಸೊ ನಾನು ಯು ಕೆ ಬಂದೆ, ನಾನು 1 year ಸ್ಟಡೀಸ್ ಮಾಡಿದೆ. ಸೊ ಸ್ಟಡೀಸ್ ಮುಗಿಸ್ಕೊಡ್ಲೇ ನನಗೆ IT ಕಂಪ್ನಿಲಿ ಜಾಬ್ ಸಿಕ್ಕಿದೆ. ಈಗ ನನಗೆ 1 month ಆಗಿದೆ, 1 month ಮೇಲಾಗಿದೆ ಜಾಯ್ನ್ ಆಗಿ. ಸೊ ಅದು ನನಗೆ ಹೆಂಗೆ ಸಿಕ್ತು, ಆ ಟ್ರಿಕ್ ನಾನು ಏನು ಮಾಡಿದೆ, ನಾನು ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಗೈಸ್, ನಾನು ಯಾವತ್ತೂ ನಾನು ಯಾವುದೂ ಅಪ್ಲೈ ಮಾಡಿಲ್ಲ. ಜಾಬು ಅಪ್ಲೈ ಮಾಡಿದ್ದೆ, ಬಟ್ ಈ ಜಾಬ್ ನನಗೆ ಅಪ್ಲೈ ಥ್ರೂ ಸಿಕ್ಕಿಲ್ಲ. ಅವರೇ ನನಗೆ ರೀಚ್ ಔಟ್ ಆಗಿದ್ದರು. ಸೊ ಒಳ್ಳೆ ಪ್ಯಾಕೇಜ್ ಕೂಡ ಸಿಕ್ಕಿದೆ ನನಗೆ. ಹಾಗಾಗಿ ಅದು ಹೇಗೆ ಸಿಕ್ತು ನನಗೆ, ಆ ಟ್ರಿಕ್ ನಾನು ಏನು ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಎವ್ರಿ ಒನ್. ಸೊ ನಾವು ಸುಮ್ಮನೆ ಎಷ್ಟೆಲ್ಲ ನಾವು ಕಷ್ಟಪಡ್ತೀವಿ, ಎಷ್ಟೆಲ್ಲ ಬೇಜಾರು ಮಾಡ್ಕೊಳ್ತೀವಿ, ಎಷ್ಟೆಲ್ಲ ಅಳ್ತೀವಿ, ಅಯ್ಯೋ ನನಗೆ ಕೆಲಸ ಸಿಕ್ಕಿಲ್ಲ, ಅಯ್ಯೋ ನನಗೆ ಇದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತ ಜನ ಎಲ್ಲ ಅಷ್ಟು ಬೇಜಾರು ಮಾಡಿ. ಬಟ್ ಇದು ಒಂದು ಟ್ರಿಕ್ ಅವ್ರು ಮಾಡಿದರೆ ಎಲ್ಲರಿಗೂ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಪಕ್ಕ ಹೇಳ್ತೀನಿ. ಸೊ ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಾಗಾಗಿ ಎಲ್ಲರೂ ಇದೊಂದು ಟ್ರಿಕ್ ಕಲಿತ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಏನಿಲ್ಲ, ನಾನೇನು ಮಾಡಿದೆ, ನಾನು ತುಂಬ ಸ್ಪಿರಿಚುವಲ್ ಹುಡುಗಿ. ನಾನು ಪೂಜೆನೂ ಮಾಡ್ತೀನಿ, ಎಲ್ಲ ಮಂತ್ರನೂ ಹೇಳ್ತೀನಿ, ಎಲ್ಲದೂ ಮಾಡ್ತೀನಿ. ಸೊ ನಾನೇನು ಮಾಡಿದೆ, ನಾನು ಜಸ್ಟ್ ನನಗೆ ಕಾಲೇಜ್ ಮುಗೀತು. ನನಗೆ ಫುಲ್ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಈಗ ಕಾಲೇಜ್ ಮುಗೀತಲ್ಲ, ಸ್ಕಾಲರ್ಶಿಪ್ ದುಡ್ಡೆಲ್ಲ ಖಾಲಿ ಆಯಿತು, ಎಲ್ಲ ಖರ್ಚಾಯಿತು, ಎಲ್ಲ ಲಿವಿಂಗ್ ಎಕ್ಸ್ಪೆನ್ಸಸ್ ಅದು ಇದು ಅಂತ. ಸೊ ಈಗ ನಾನೇನು ದುಡಿತೀನಿ ಅದು ಈಗ ನನ್ನ ರೆಂಟ್ ಆಗುತ್ತೆ, ಎಲ್ಲದೂ ನಾನೇ ನೋಡ್ಕೋಬೇಕೀಗ. ಹಾಗಾಗಿ ನನಗೆ ಆ ಟೆನ್ಷನ್ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಟೆನ್ಷನ್ ಅಲ್ಲ, ಭಯ ಸ್ಟಾರ್ಟ್ ಆಯಿತು. ಆಗ ನಾನು ದೇವರಿಗೆ ಹೇಳಿದೆ, ದೇವರೇ ನನಗಿನ್ನ ಒಂದು 30 ಡೇಸಲ್ಲಿ ನನಗೆ ಕೆಲಸ ಸಿಕ್ಕಲೇಬೇಕು. ನನಗೆ ಭಾಳ ಹೆದರಿಕೆ ಆಗ್ತಾಯಿದೆ ಈಗ, ಹೇಗೆ ಈಗ ಮಾಡೋದು ನಾನು ಕೆಲಸ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಆಮೇಲೆ ನಾನು ಏನು ಮಾಡಿದೆ, ಒಂದು ವಿಡಿಯೋ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ, ಯಾವುದೋ ಸ್ಕ್ರಾಲ್ ಮಾಡಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ನಾನು ಮ್ಯಾನಿಫೆಸ್ಟೇಷನ್ ಎಲ್ಲ ಅಷ್ಟು ಬಿಲೀವ್ ಮಾಡಿರಲಿಲ್ಲ ಸ್ಟಾರ್ಟಿಂಗೆಲ್ಲ. ಆಮೇಲೆ ನನಗೆ ಗೊತ್ತಾಯಿತು ಮ್ಯಾನಿಫೆಸ್ಟೇಷನ್ನು ಹಂಗಲ್ಲ, ಅದೆಲ್ಲ ನಿಜ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ಎಲ್ಲ ನಮ್ಮದು ಸ್ಪಿರಿಚುವಾಲಿಟಿನೇ ಅದು. ಮ್ಯಾನಿಫೆಸ್ಟೇಷನ್ ಅದೇನು ಸಪ್ರೇಟ್ ಸೈನ್ಸ್ ಅಲ್ಲ ಅದು. ಮ್ಯಾನಿಫೆಸ್ಟೇಷನ್ನು ಅದು ನಮ್ಮ ಸ್ಪಿರಿಚುವಾಲಿಟಿಯಲ್ಲೇ, ನಮ್ಮ ಧರ್ಮದಲ್ಲೇ ಬರುತ್ತೆ, ಸನಾತನ ಧರ್ಮದಲ್ಲೇ ಬರುತ್ತೆ ಅದು. ಸೊ ಹಾಗಾಗಿ ನಾನು ಆ ವಿಡಿಯೋ ನೋಡಿದೆ. ಆಮೇಲೆ ನಾನು ಏನು ಮಾಡಿದೆ, ಜಸ್ಟ್ ನಾನು ಕಾಲೇಜ್ ಮುಗ್ದಿತ್ತು ಸೆಪ್ಟೆಂಬರ್. ಅವಾಗ ನಾನು 1 month ಟೈಮ್ ಇತ್ತು, ಬಿಕಾಸ್ ನಾನು ಇಂಡಿಯಾ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಸೆಪ್ಟೆಂಬರ್ 1 ನಾನು ಕಾಲೇಜ್ ಮುಗೀತು. 28th ನಾನು ಫ್ಲೈಟ್ ಬುಕ್ ಮಾಡಿದ್ದೆ. ಸೊ ನಾನು ಅಕ್ಟೋಬರ್ 28 ತನಕ 1 month ಇಂಡಿಯಾದಲ್ಲಿ ಇರಬೇಕು ಅಂತ ಇದ್ದೆ. ಸೊ ನಾನು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದೆ. ಏನಂತ, ಯೂನಿವರ್ಸ್, ನನಗೆ ಕೆಲಸ ಸಿಕ್ಕಿದೆ. ನಾನಿನ್ನು ನೆಕ್ಸ್ಟ್ 1 monthಲ್ಲಿ ನನಗೆ ಆಫರ್ ಲೆಟರ್ ಸಿಕ್ಕಿದೆ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಂಡಿಯಾಯಿಂದ ವಾಪಸ್ ಬಂದ ಕೂಡಲೇ ನನ್ನ ಕೈಲಿ ಆಫರ್ ಲೆಟರ್ ಇದೆ, ನಾನು ಜಾಯ್ನಿಂಗ್ ಆಗ್ತಾಯಿದ್ದೀನಿ ಅಂತ. ಇಷ್ಟೇ ನಾನು ಬೇಡ್ಕೊಂಡಿದ್ದು, ಇಷ್ಟೇ ನಾನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. ಎಲ್ಲ ನನಗೆ ಸಿಕ್ಕಿದೆ, ಜಾಬ್ ಸಿಕ್ಕಿದೆ ನನಗೆ. ಇಂಡಿಯಾದಿಂದ ಬಂದಮೇಲೆ ನನ್ನ ಕೈಲಿ ಆಫರ್ ಲೆಟರ್ ಇದೆ, ನಾನು ಜಾಯ್ನಿಂಗ್ ಆಗಿದೆ ಅಂತ ಇಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೆ ನಾನು. ಒಂದು ಬುಕ್ಕಲ್ಲಿ ನಾನು ಬರಿತಾ ಇದ್ದೆ, ನನಗೆ ಆಫರ್ ಲೆಟರ್ ಸಿಕ್ಕಿದೆ, ನನಗೆ ಆಫರ್ ಲೆಟರ್ ಸಿಕ್ಕಿದೆ ಅಂತ. ಇಷ್ಟೇ ಮಾಡಿದ್ದು ನಾನು ಗೈಸ್, ಇಷ್ಟೇ ಹಾನೆಸ್ಟ್ಲಿ ಹೇಳ್ತೀನಲ್ಲ, ನಾನು ಇಷ್ಟೇ ಮಾಡಿದ್ದು. ಜಸ್ಟ್ 30 days ತನಕ ನಾನು ಸುಮ್ಮನೆ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದೆ, ಬುಕ್ಕಲ್ಲಿ ಬರೆದೆ, ನನಗೆ ಕೆಲಸ ಸಿಕ್ಕಿದೆ ಅಂತ. ಆಮೇಲೆ ಮತ್ತೆ ಬೇರೆ ಎಲ್ಲ ಮಂತ್ರ ಎಲ್ಲ ನಾನು ಯಾವಾಗ ಯೂಶಲಿ ಮಾಡೋದು, ರಾಧಾ 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 ಅಂತ ಜಪ ಮಾಡ್ತಾಯಿರ್ತೀನಿ ಯಾವಾಗೂ. ಸೊ ಏನಾಯಿತು, ಅದಾದಮೇಲೆ ಸೆಪ್ಟೆಂಬರ್ 20 ಹಂಗೆ ನನಗೆ ಒಂದು ಕಾಲ್ ಬಂದು ಅವರೇ ನನಗೆ ಫೋನ್ ಮಾಡಿದರು. ಸೊ ವಿ ವುಡ್ ಲೈಕ್ ಟು ಟೇಕ್ ಎನ್ ಇಂಟರ್ವ್ಯೂ ಅಂತ ಅಂದರು. ಆಮೇಲೆ ಇಂಟರ್ವ್ಯೂ ಅವರೇ ತೊಗೊಂಡ್ರು. ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡಿದೆ. ಆಮೇಲೆ ಎಲ್ಲ ಕ್ಲಿಯರ್ ಆಯಿತು. ನಾನು ಹೇಳಿದೆ ನಾನು ಇಂಡಿಯಾ ಹೋಗ್ತಾ ಇದ್ದೀನಿ, ಸೊ 1 month ಓಕೆ ಫೈನ್ ಅಂದ್ಬಿಟ್ಟು ಅವರು ನೆಕ್ಸ್ಟ್ ಮಂತೇ ಜಾಯ್ನಿಂಗ್ ಇರೋದು, October 29 ಅಂದರು. ಸೊ ಆಫರ್ ಲೆಟ್ರ್ ಕೂಡ ಕೊಟ್ಬಿಟ್ರು. ನಾನು 28th ಅಕ್ಟೋಬರ್ಗೆ ರಿಟರ್ನ್ ಫ್ಲೈಟ್ ಕೂಡ ಬುಕ್ ಮಾಡಿದ್ದೆ ಒಟ್ಟಿಗೆ. ಸೊ ನಾನು ಇಂಡಿಯಾಗೆ 28ಗೆ ಹೋದೆ. ಆಮೇಲೆ ರಿಟರ್ನ್ ಇಲ್ಲಿ UK 28 ಸೆಪ್ಟೆಂಬರ್ ಇಂಡಿಯಾಗೆ ಹೋದೆ. ರಿಟರ್ನ್ ಫ್ಲೈಟ್ ನಂದು October 28 ಇತ್ತು. ಸೊ 29 ನನ್ನ ಜಾಯ್ನಿಂಗ್ ಆಯಿತು.
ಸೀರಿಯಸ್ಲಿ ನನಗೆ ಬಿಲೀವ್ ಮಾಡೋಕ್ಕಾಗಿಲ್ಲ ಗೈಸ್. ನನಗೆ ಆಫರ್ ಲೆಟ್ರ್ ಇತ್ತು 29th ಜಾಯ್ನಿಂಗ್ ಅಂತ. ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಕರೆಕ್ಟ್ 1 ಮಂತಲ್ಲೇ ನನಗೆ ಆಫರ್ ಲೆಟ್ರ್ ಇಂಡಿಯಾದಿಂದ ವಾಪಸ್ ಬಂದ ಕೂಡಲೇ ನಾನು ಜಾಯ್ನಿಂಗ್ ಆಗಬೇಕಂತ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ಹಾಗೆ ಆಯಿತು. ಸೊ ನಾನು ಅವಾಗಿಂದ ನನಗೆ ಫುಲ್ ಏನಿದು ಇಷ್ಟು ಪವರ್ಫುಲ್ಲ ಮ್ಯಾನಿಫೆಸ್ಟ್ ಅಂತ ಹೇಳ್ಬಿಟ್ಟು ಫುಲ್ ಈಗ ಅದರದ್ದೇ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲ ಏನೇನು ಮಾಡಬೇಕು, ನನ್ನ ಡ್ರೀಮ್ಸ್ ಏನೇನಿದೆ ಅಲ್ಲ. ಸೊ ಹಾಗಾಗಿ ನಾನು ನಿಮಗೆಲ್ಲರಿಗೂ ಹೇಳ್ತೀನಿ, ಮ್ಯಾನಿಫೆಸ್ಟ್ ಮಾಡಿ. ಅದು ನಿಜ ಆ್ಯಕ್ಚುಲಿ. ಅದು ನಮ್ಮ ಮ್ಯಾನಿಫೆಸ್ಟ್ ಬಂದು ಸೈನ್ಸ್ ಅಲ್ಲ, ಅದು ನಮ್ಮ ಧರ್ಮನೇ. ಅದು ನಮ್ಮ ಹಿಂದೂದ್ರಲ್ಲಿ ಇದೆ. ಯೂನಿವರ್ಸಿಗೆ ನಾವು ಬೆಳಗ್ಗೆ ಇದೊಂದು ಟ್ರಿಕ್ ಇದೆ. ಮತ್ತೊಂದು ಬೆಳಗ್ಗೆ 3 times ಹೊರಗಡೆ ಬಂದು ಸೂರ್ಯದೇವನ ನೋಡಿಕೊಂಡು ನೀವು ನನಗೆ ಎಲ್ಲ ಸಿಕ್ಕಿದೆ, ನನಗೆ ನಿಮ್ಮ ಡ್ರೀಮ್ ಏನೇನಿದೆ, ನಿಮ್ಮ ಕೆಲಸ ಆಗಲಿ ಏನೇ ಆಗಿದೆ ಎಲ್ಲ ಸಿಕ್ಕಿದೆ ಅಂತ 3 times ಹೇಳಬೇಕು. ಆಮೇಲೆ ಮಧ್ಯಾಹ್ನ 6 times ಹೇಳಬೇಕು, ನನಗೆಲ್ಲ ಸಿಕ್ಕಿದೆ ಅಂತ. ಕೂತ್ಕೊಳ್ಳಿ ಒಂದು ಪ್ಲೇಸಲ್ಲಿ, ಈ ಸಿಂಬಲ್ ಹಿಂಗೆ ಇಟ್ಕೊಂಡು ಕೂತ್ಕೊಂಡು ಎಲ್ಲ ಸಿಕ್ಕಿದೆ, ನನಗೆ ಎಲ್ಲ ಸಿಕ್ಕಿದೆ ಅಂತ ಹೇಳ್ಕೋಬೇಕು. ಆಮೇಲೆ ರಾತ್ರಿ 9 times ಹೇಳ್ಕೋಬೇಕು ಯೂನಿವರ್ಸ್ ಹತ್ರ. ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಾವು ಗ್ರೇಟ್ಫುಲ್ಲಾಗಿ ಯೂನಿವರ್ಸಿಗೆ ನಾವು ಥ್ಯಾಂಕ್ ಯು ಹೇಳಬೇಕು. ಗೈಸ್, ಯೂನಿವರ್ಸ್ ಅಂದರೆ ಯಾವುದು ಏನು ಬೇರೆ ಇದಲ್ಲ. ಯೂನಿವರ್ಸ್ ಬಂದು ನಮ್ಮ ವಿಷ್ಣು, ನಮ್ಮ ದೇವರು ಅವರು. ಸೊ ಹಾಗಾಗಿ ಎಲ್ಲದೂ ಮ್ಯಾನಿಫೆಸ್ಟು ಎಲ್ಲದೂ ಒಂದೇ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಇದೊಂದು ಟ್ರಿಕ್ನ ಫಾಲೋ ಮಾಡಿದರೆ ಎಲ್ಲರೂ ಸಕ್ಸಸ್ಫುಲ್ ಆಗೇ ಆಗ್ತೀರಾ, ನಿಮ್ಮ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ಇಂಥ ಮತ್ತೆ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.